ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳ ಹೊಟ್ಟೆ ನೋವಿಗೆ ತಕ್ಷಣ ಹೇಗೆ ನಾವು ಪರಿಹಾರ ಮಾಡ್ಕೋಬೋದು. ಮಗು ತುಂಬ ಅಳ್ತಾ ಇದೆ ಹೊಟ್ಟೆ ನೋವಿಗೆ, ಎಲ್ಲೂ ಏನು ತೋರಿಸಿದ್ರು ಕಮ್ಮಿ ಆಗಿಲ್ಲ ಅಂದರು ಈ ಒಂದು ಟಿಪ್ನ ಒಂದ್ಸರಿ ಫಾಲೋ ಮಾಡಿ ಅಂತಲೇ ಫಾಲೋ ಮಾಡ್ಬೋದು. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ಮಗು ತುಂಬ ಹೊಟ್ಟೆ ಗಟ್ಟಿ ಆಗಿದೆ, ಮೋಷನ್ ಹೋಗ್ತಾ ಇಲ್ಲ, 2 ಡೇಸ್ ಆದರೂ ಮೋಷನ್ ಹೋಗ್ತಾ ಇಲ್ಲ. ಏನಂದರೆ ನಾವು ರಾಗಿ ಸರಿ ಅಥವಾ ಯಾವುದಾದ್ರೂ ಸಾಲಿಡ್ ಫುಡ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟು ಮಗು 2 ಡೇಸ್ 1 ಡೇಗಾದರೂ ಹೋಗಲೇಬೇಕು, ಮೋಷನ್ ಹೋಗಲೇಬೇಕು. ಇನ್ನೂ 2 ದಿನ ಆದರೂ ಹೋಗಿಲ್ಲ ಅಂತ ಹೇಳಿದ್ರೆ ಮಗುದು ಹೊಟ್ಟೆ ಮುಟ್ಟು ನೋಡಿದ್ರೆ ಗಟ್ಟಿ ಆಗಿರುತ್ತೆ, ಆಗೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಯೂಶಲಿ ಮಗು ಜಾಸ್ತಿ ಅಳೋದು ಹೊಟ್ಟೆ ನೋವಿಗೇನೆ. ಯಾಕಂದರೆ ದೊಡ್ಡವರಾದರೆ ಅಥವಾ ಸ್ವಲ್ಪ ಅಂಬೆಗಾಲಿಡೋದು ಅಥವಾ ಏನಾದರೂ ಸಪೋರ್ಟಿಗೆ ಇಟ್ಕೊಂಡು ನಡೆಯುವಂಥ ಮಕ್ಕಳಾದರೆ ಆ್ಯಕ್ಟಿವ್ ಆಗಿರುತ್ತೆ. ಏನು ತಿಂದ್ರೂ ಸಹ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಬಟ್ ಮಗು ಮಲಗಿರುತ್ತೆ. ಒಂದು ತಿಂಗಳಿಂದ 6 ತಿಂಗಳವರೆಗೂ, 6 ತಿಂಗಳು, 4 ತಿಂಗಳು ಅಥವಾ 5 ತಿಂಗಳು ಆಗ್ತಿದ್ದಂಗೆ ಕೆಲವೊಬ್ಬರು ಅಂಬೆಗಾಲಿಡೋದಕ್ಕೆ ಮಕ್ಕಳು ಸ್ಟಾರ್ಟ್ ಮಾಡಿರ್ತಾರೆ. ತುಂಬ ಫಾಸ್ಟ್ ಇದ್ದರೆ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿತ್ತು ಅಷ್ಟು ಮಗುವಿಗೆ ಹೊಟ್ಟೆ ನೋವು ಬರೋದಾಗಲಿ ಯಾವುದೇ ಕಾಯಿಲೆ ಬರೋದಾಗಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಇವೆಲ್ಲ ಒಂದು ಸಮಸ್ಯೆಗೆ ಒಂದು ತಕ್ಷಣ ಏನೊಂದು ಪರಿಹಾರ ತಗೊಬೋದು ಮಕ್ಕಳಿಗೆ ಹೊಟ್ಟೆ ನೋವಿಗೆ ಅಂತ ಹೇಳಿದ್ರೆ, ಒಂದು ವೀಳ್ಯದೆಲೆ ತೊಗೊಂಡು ಅದ್ರ ಮೇಲೆ ಹರಳೆಣ್ಣೆ, ಎಳ್ಳೆಣ್ಣೆ ಅಂತಲೂ ಅಂತಾರೆ ಕೆಲವ್ರ ಕಡೆ, ಇನ್ನು ಕೆಲವ್ರ ಕಡೆ ಎಳ್ಳೆಣ್ಣೆ ಅಂತಲೂ ಅಂತಾರೆ. ನಮ್ಮ ಕಡೆ ಎಳ್ಳೆಣ್ಣೆ ಅಂತ ಹೇಳ್ತಾರೆ, ಹರಳೆಣ್ಣೆ ಅಂತಲೂ ಅಂತಾರೆ. ಹರಳೆಣ್ಣೆ 1-2 ತೊಟ್ಟು, ತುಂಬ ಎಳೆಯ ಮಗು ಆದರೆ 1-2 ತೊಟ್ಟು ಹಾಕ್ಕೊಳ್ಳಿ. ಒಂದು 5 ತಿಂಗಳು, 6 ತಿಂಗಳು, ಒಂದು 6 ಮಂತ್ಸ್ ಮೇಲಾಗಿದೆ ಬೇಬಿಗೆ ಅಂತ ಹೇಳಿದ್ರೆ ಒಂದು 6 ತೊಟ್ಟು ಹಾಕ್ಕೊಳ್ಳಿ, 4 ತೊಟ್ಟು ಹಾಕ್ಕೊಳ್ಳಿ ಎಣ್ಣೆನ. ಏನೂ ತೊಂದರೆ ಆಗೋದಿಲ್ಲ. ಮಗುಗೇನಾದರೂ ಹಾಗೇನಾದರೂ ಎಕ್ಸೆಸ್ ಆಫ್ ಹೀಟ್ ಆಗಿದ್ರೆ, ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗಿದ್ರೆ ತಂಪು ನಾರ್ಮಲ್ಲಾಗಿ ಬಾಡಿನ ಇಡೋದಕ್ಕೆ ಈ ಹರಳೆಣ್ಣೆ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ವೀಳ್ಯದೆಲೆ ಅಂತ ಹೇಳೋದಕ್ಕೆ ಬಂದರೆ, ವೀಳ್ಯದೆಲೆಯಲ್ಲಿ ತುಂಬ ಔಷಧಿ ಗುಣಗಳಿದೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಸಂಸ್ಕೃತಿಯಲ್ಲಿ ವೀಳ್ಯದೆಲೆ ಏನಿದೆ ತುಂಬ ಅದಕ್ಕೆ ಆದ ಒಂದು ಸ್ಥಾನ ಅನ್ನೋದು ಇದೆ. ಏನಂದರೆ ಶುಭ ಕಾರ್ಯದಲ್ಲಾಗಿರ್ಬೋದು, ಈ ಆಗಿರ್ಬೋದು, ಎಲ್ಲ ಟೈಮಲ್ಲೂ ಸಹ ವೀಳ್ಯದೆಲೆನ ತುಂಬ ಹೇರಳವಾಗಿ ಬಳಸ್ತಾರೆ, ತುಂಬ ಜಾಸ್ತಿ ಬಳಸ್ತಾರೆ ಅಂತಲೇ ಹೇಳ್ಬೋದು. ಇದನ್ನೇ ಹೆಂಗೆ ಯೂಸ್ ಮಾಡ್ಬೋದು ಮಕ್ಕಳಿಗೆ ಅಂತ ಹೇಳಿದ್ರೆ, ಒಂದು ವೀಳ್ಯದೆಲೆ ತೊಗೊಳ್ಳಿ, ಅದ್ರ ಮೇಲೆ ಸ್ವಲ್ಪ ಹರಳೆಣ್ಣೆ ಹಾಕಿ, 1-2 ತೊಟ್ಟು ಹರಳೆಣ್ಣೆ ಹಾಕಿ ನೀಟಾಗಿ ವೀಳ್ಯದೆಲೆ ಫುಲ್ಲು ಸುತ್ತ ಅಂತ ಹೇಳಿದ್ರೆ ಒಂದು ಕಡೆ ನೀಟಾಗಿರುತ್ತಲ್ಲ, ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಕಡೆ ನೀಟಾಗಿ ಹರಳೆಣ್ಣೆನ ನೀಟಾಗಿ ಸವರ್ಕೊಂಡು ಉಗುರು ಬೆಚ್ಚಗೆ ದೀಪ ತೊಗೊಳ್ಳಿ, ಒಂದು ದೀಪ ಹಚ್ಕೊಂಡು ಉಗುರು ಬೆಚ್ಚಗಿರಬೇಕು ಕಾವು ಮಾತ್ರ. ಆಮೇಲೆ ಜಾಸ್ತಿ ಬೇಗ ಹೊಟ್ಟೆ ನೋವು ಹೋಗಲಿ ಅಂತೇಳಿ ಆಮೇಲೆ ಜಾಸ್ತಿ ಬಿಸಿ ಎಲ್ಲ ಹಾಕೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗಿಲ್ಲ, ನಾನು ವೀಡಿಯೋದಲ್ಲಿ ಹೇಳೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಮಾಡೋದಕ್ಕೆ ಹೋಗಬೇಡಿ. ಬಟ್ ಮಗು ಅಂದರೆ ತುಂಬ ಎಷ್ಟು ಕೇರ್ಫುಲ್ಲಾಗಿದ್ರೂ ಸಾಲಲ್ಲ. ಎಳೆ ಕಾವು ನಾವು ಮುಟ್ಟಿದ್ರೂ ಸಹ ನಮಗೆ ಬಿಸಿ ಅನ್ನಿಸ್ಬಾರ್ದು, ಬಿಸಿನೇ ಇಲ್ಲ ಅಂತ ಅನ್ನಿಸ್ಬೇಕು. ಆ ಥರ ಒಂದು ಎಳೆ ಕಾವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನಾವು ಹೊಟ್ಟೆ ಮೇಲೆ, ಇನ್ನೇನು ಮಗು ಮಲಗ್ತಾ ಇದೆ, ಹೊಟ್ಟೆ ನೋವು ಬಂದಿದೆ, ಗಟ್ಟಿಯಾಗಿದೆ, ಮೋಷನ್ ಹೋಗ್ತಾ ಇಲ್ಲ, ಇಂಥ ಟೈಮಲ್ಲಿ ಬೆಚ್ಚಗೆ ಮಾಡಿ ಹಾಕೋದ್ರಿಂದ ಹೊಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಬಟ್ಟೆ ಸುತ್ತಿಬಿಡಿ. ಮಗು ಮಲ್ಕೊಂಡು ಎದ್ದೇಳೋಷ್ಟೊತ್ತಿಗೆ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ, ಹೊಟ್ಟೆ ನೋವು ತುಂಬ ಫುಲ್ಲು ಕಮ್ಮಿನೇ ಆಗಿಬಿಟ್ಟಿರುತ್ತೆ, ನಾರ್ಮಲ್ ಇದಕ್ಕೆ ಬಂದಿರುತ್ತೆ ಮಗು. ಮತ್ತೆ ಇದನ್ನ ಹಾಕಿದ್ಮೇಲೂ ಮತ್ತೆ ಏನಾದರೂ ಹೊಟ್ಟೆ ನೋವು ಬರ್ತಾ ಇದೆ, ಇಮಿಡಿಯೇಟ್ಲಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಇದನ್ನು ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಬಿಸಿ ಮಾತ್ರ ನೋಡಿಕೊಂಡು ತುಂಬ ಬೆಚ್ಚಗೆ ನಾವು ಮುಟ್ಟಿದ್ರೂ ಸಹ ಬಿಸಿ ಆಗ್ಬೋದು. ಯಾಕಂದರೆ ಅದು ತುಂಬ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ಸಾಫ್ಟ್ ಇರುತ್ತೆ, ಎಳೆ ಚರ್ಮ ಇರುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಮಾಡಬೇಕು. ನಮಗೆ ನಾವು ಸಿಂಗಲ್ ಆಗಿರೋರು ಅಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗಿರ್ತಾರೆ, ನಾವು ಮನೇಲಿರ್ತೀವಿ, ನಾವು ಸಿಂಗಲ್ ಆಗಿರ್ತೀವಿ, ಮನೇಲಿ ಯಾರೋ ದೊಡ್ಡವರು ಇರೋದಿಲ್ಲ, ಅಂಥವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ವೀಳ್ಯದೆಲೆ ಯಾವಾಗಲೂ ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು. 1 ವರ್ಷ ಆಗೋವರೆಗೂ ಸ್ವಲ್ಪ ನಾವು ಮಗುಗೆ ಏನೇನು ಬೇಕು, ಸೇಫ್ಟಿಗೆ ಏನೇನು ಬೇಕಾಗಿರುತ್ತೆ ಅದನ್ನು
ಮಗು ಅಳ್ತಾ ಇರೈತೆ, ನಾವು ಒಬ್ಬೊಬ್ಬರೇ ಇರ್ತೀವಿ, ನಾವು ಮಗು ಬಿಟ್ಟು ಯಾರ ಹತ್ರನೂ ಹೋಗೋದಕ್ಕಾಗಲ್ಲ, ಅಥವಾ ನಾವು ಇಮಿಡಿಯೇಟ್ಲಿ ಎಲ್ಲೂ ಹೋಗಿ ಶಾಪ್ಗಳಲ್ಲಿ ತೊಗೊಂಬರೋದಕ್ಕಾಗಲ್ಲ. ಹಾಗಾಗಿ ಮಗುಗೆ ಏನು ಬೇಕು ಒಂದಿನ ಮುಂಚೆಯೇ ಸ್ವಲ್ಪ ತರಿಸ್ಕೊಂಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ವೀಳ್ಯದೆಲೆ ಆಗಿರ್ಬೋದು, ಇಮಿಡಿಯೇಟ್ಲಿ ಬೇಕಾಗಿರೋ ಅರ್ಜೆಂಟಿಗೆ ಬೇಕಾಗಿರುವಂಥ ಟಾನಿಕ್ಗಳಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ಈ ಥರ ಸೇಫ್ಟಿ ಅಥವಾ ಕ್ಲಿನಿಕ್ ಆಗಿರ್ಬೋದು, ಬಟ್ ಈ ಥರ ಸೇಫ್ಟಿ ಎಲ್ಲ ಕಡೆ ಎಲ್ಲ ಸಿಗುವಂಥ ಕಡೆ ಒಂದು ಮನೆ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇದೆಲ್ಲ ಮಾಡೋದಕ್ಕಿಂತ ಮಗುನ ತುಂಬ ಕೇರಾಗಿ ನೋಡಿಕೊಂಡ್ರೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.